ಮಂಜು ಬಾಸ್, ಯಾವಾಗ ನಾವು ಲಾಸ್ಟ್ ಸಿಕ್ಕಿದ್ದು ಇದು ಸ್ವೀಪ್ ಆಗ್ತಾ ಇಲ್ಲ. ಇದನ್ನೇ ಸರ್ವೋ ಬಡಿ ಅನ್ನೋದು. ಟ್ಯಾಂಕಲ್ಲಿ ಇದ್ದಿದ್ದು ಹಳೆ ಪೆಟ್ರೋಲ್ ಎಲ್ಲ ತೆಗಿತಾ ಇದ್ದೀವಿ. ನಂಬರ್ ಸಖತ್ತಾಗಿದೆ. ಸೊ ಹಾಕಿದ್ರೆ ಒಂಥರ ಚೆನ್ನಾಗಿರುತ್ತೆ. ತೊಗೊಂಡಾಗಿಂದ ಇವರು ಸ್ಪಾರ್ಕ್ ಪ್ಲಗ್ಸ್ ಚೇಂಜೇ ಮಾಡಿಲ್ಲ. ಏನೊಂದು ಪ್ಲಾಸ್ಟಿಕ್ ಪೈಪೆ ಇದಕ್ಕಿಂತ ವೆಯ್ಟ್ ಜಾಸ್ತಿ ಇರುತ್ತೆ. ನೋಡಿ ಈ ಕಲರ್ಗೂ ಡಿಫ್ರೆನ್ಸ್ ಹೆಂಗಿದೆ ಅಂತ. ಈ ಕಂಪನಿಯನ್ನು ಓಡಿಸಕ್ಕೆ ಇಲ್ಲಿ ಕೈಗಳು ಸಿಗಲ್ಲ. ಸಿಕ್ಕಿದ್ರೆ ಅವನ್ ತಲೆ ಕಾಯ್ದ ಋಣ ತೀರ್ಸೋವರೆಗೂ ಸಾಯ್ಬೇಡ. ವಿಷ್ಣುವಿನ ತಾಳ್ಮೆ ಇರ್ಲಿ, ಆದ್ರೆ ನರಸಿಂಹನ ಕೋಪ ಯಾವತ್ತೂ ಮರಿಬೇಡ. ಮಂಜು ಬಾಸ್, ಯಾವಾಗ ನಾವು ಲಾಸ್ಟ್ ಸಿಕ್ಕಿದ್ದು 1 ವರ್ಷ ಮೇಲೆ ಆಗೋಯ್ತಾ? 1.5 ವರ್ಷ ಮೇಲೆ ಆಯಿತು. ನೋಡಿ ಆ ಸೋಫಾನೇ ಮೆಮೊರಿ. ನಾನು ಲಾಸ್ಟ್ ಟೈಮ್ ಬಂದಾಗ ಆ ಸೋಫಾನೇ ಇರಲಿಲ್ಲ. ಅದು ಚೇಂಜ್ ಮಾಡೇ 1.5 ವರ್ಷ ಆಗೈತಂತೆ ಅವರು. ನಾನು ಬಂದೇ ಇಲ್ಲ ಈ ಕಡೆ. ಎಲ್ಲ E20 ಎಫೆಕ್ಟು. ಗಾಡಿ ಬೇರೆ ಇರಲಿಲ್ಲ. ಸೊ ನಮ್ಮ ಸೂಪರ್ ಡ್ಯೂಕ್ ಇನ್ನೂ ಮಂಜು ಬಾಸ್ ನೋಡಿಲ್ಲ. ಆ್ಯಂಡ್ ಹುಲಿ ಬಗ್ಗೆ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಹುಲಿ ಯಾವಾಗ ನಾನು ಲಾಸ್ಟ್ ಟೈಮ್ ಕೊಟ್ಟಿದ್ದೆ ಅವಾಗಲೇ ಮಂಜು ಬಾಸ್ ಹೇಳ್ತಾಯಿದ್ರು, ಆ ಗಾಡಿ ಕೊಡಬಾರ್ದಾಗಿತ್ತು ಸರ್, ನೀವು ಒಳ್ಳೆ ಹೆಸರು ಮಾಡಿಕೊಡ್ತು ಗಾಡಿ ಅಂತೆಲ್ಲ ಹೇಳ್ತಾಯಿದ್ರು. ಮಂಜು ಬಾಸ್, ಇಲ್ಲಿ ತನಕ ನನ್ನ ಲೈನಪ್ಪಲ್ಲಿ ಯಾವುದು ಫೇವ್ರೆಟ್ ಗಾಡಿ ನಿಮಗೆ ಇಷ್ಟ ಆಗಿರೋ ಗಾಡಿಗಳಲ್ಲಿ? ಟೋನೋ. ಯಾವುದು? ನಂದೇನಾ? ಹೌದಾ? ವಾವ್. ಸೊ ಅದು ಕೊಡೋ ಥರ ಫೀಲ್ ನಿಮ್ಗೆ ಯಾವುದು ಬೇರೆ ಗಾಡಿ ಇನ್ನೂ ಕೊಟ್ಟಿಲ್ಲ ಅನ್ಸುತ್ತಲ್ಲ? ನೆಕ್ಸ್ಟ್ ಲೆವೆಲ್ ಟಾರ್ಕ್ ಅದು. ಯಾವಾಗಲೂ ಹೇಳ್ತಾ ಇರ್ತಾರೆ ಮಂಜು ಅವರು. ಟೋನೋ V4 1100 ಫ್ಯಾಕ್ಟ್ರಿ ಅವ್ರಿಗೆ ಹೆವಿ ಸೈಕ್ ಮಾಡುತ್ತೆ ಗಾಡಿ ಓಡಿಸಿದ ತಕ್ಷಣ. ಆ್ಯಂಡ್ ಇದು ಆಫ್ಕೋರ್ಸ್ ಇದು ಲಿಮಿಟೆಡ್ ಗಾಡಿ. ನಥಿಂಗ್ ಕ್ಯಾನ್ ರೀಪ್ಲೇಸ್ ದಿಸ್. ಸೊ ಆ್ಯಕ್ಚುಲಿ ಗಾಡಿ ಮೇಲೆ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ಆ್ಯಕ್ಚುಲಿ ಸರ್ವಿಸ್ ಏನು ಮಾಡ್ತಾಯಿಲ್ಲ ನಾವು. ನಾನು ಫುಲ್ಲು ಸರ್ವಿಸ್ ಹಿಸ್ಟ್ರಿ ತೆಗೆಸ್ದೆ ಕವಾಸಾಕಿಲಿ. ಅಪ್ ಟು ಡೇಟ್ ಟೈಮ್ ಟು ಟೈಮ್ ಸರ್ವಿಸ್ ಮಾಡಿಸಿದ್ದಾರೆ ಇವರು. ಗಾಡಿ ಓಡಿಸಿಲ್ಲ, ಆದರೆ ಸರ್ವಿಸ್ ಅಂತೂ ಮಾಡಿದ್ದಾರೆ. ಈ ವರ್ಷ ಫೆಬ್ರವರಿನಲ್ಲೇ ಲಾಸ್ಟ್ ಸರ್ವಿಸ್ ಆಗಿರೋದು ಈ ಗಾಡಿದು. ಫುಲ್ ಆಯಿಲ್ ಚೇಂಜು ಎಲ್ಲದರದ್ದು ಬಿಲ್ ಇದೆ, ಕಳಿಸಿದ್ರು. ಕವಾಸಾಕಿಲಿ ಕಾಂಟ್ಯಾಕ್ಟ್ಸ್ ಇದೆ. ಸೊ ಗಾಡಿ ಸೂಪರಾಗಿ ಮೇಂಟೈನ್ ಮಾಡಿದ್ದಾರೆ, ಓಡಿಸಿಲ್ಲ ಅಷ್ಟೇ. ಸೊ ಲಾಸ್ಟ್ ಸರ್ವಿಸ್ ಆದಮೇಲೂ ಏನೋ ಒಂದು ಹಬ್ಬ ಅಂದರೆ ಒಂದು 200 ಕಿಲೋಮೀಟ್ರ್ ಓಡಿರ್ಬೋದು ಅಷ್ಟೇ ಗಾಡಿ ಇದು. ಸೊ ದ ಗೈಸ್ ಹೂ ಬಾಟ್ ದಿಸ್ ಬೈಕ್, ಅವ್ರ ರೈಡರ್ಸ್ ಅಲ್ಲ ನಮ್ಮ ಥರ. ಅವ್ರ ಪ್ರೊಫೆಷನ್ನೇ ಬೇರೆ, ಅವ್ರ ಗಾಡಿ ಓಡಿಸಲ್ಲ ಅವರು. ಲಕಿಲಿ ನನಗೆ ಅದು ಅಡ್ವಾಂಟೇಜ್ ಆಯಿತು, ಕಮ್ಮಿ ಓಡಿರೋ ಗಾಡಿ ಸಿಕ್ತು. ಓನ್ಲಿ 7000 ರನ್. ಆ್ಯಂಡ್ ಈ ಬಾರ್ ಎಂಡ್ಸ್ ಎಲ್ಲದನ್ನೂ ಚೇಂಜ್ ಮಾಡ್ತಾಯಿದ್ದೀವಿ. ಲಾಸ್ಟ್ ಟೈಮೇ ತೋರಿಸಿದ್ದೆ ನಿಮಗೆ. ಸೊ ನಮ್ಮ ಮಂಜು ಬಾಸ್ ಏನು ಮಾಡಿದ್ದಾರೆ ಗೊತ್ತಾ, ಬಾರ್ ಎಂಡ್ಸ್ನ ನೀಟಾಗೆ ಸ್ಯಾಂಡ್ ಪೇಪರಲ್ಲಿ ಫೈಲಿಂಗ್ ಮಾಡಿ ಹೊಸ ಬಾರ್ ಎಂಡ್ಸ್ ಥರ ಮಾಡಿದ್ದಾರೆ ನೋಡಿ. ಸ್ಪ್ರೇ ಹೊಡೆದು ಇಟ್ಟವ್ರೀಗ ಗೊತ್ತೇ ಆಗಲ್ಲ ಇವಾಗ. ಸೇಮ್ OEM ಬಾರ್ ಎಂಡ್ಸ್ ಹೆಂಗಿತ್ತು ಹಂಗೆ ಇದೆ ನೋಡಿ. ಏನು ಡಾಟ್ಸ್ ಇಲ್ಲ ಅದ್ರ ಮೇಲೆ. ಲಾಸ್ಟ್ ಟೈಮ್ ನೋಡಿದಾಗ ಅದ್ರ ಮೇಲೆ ಡಾಟ್ಸ್ ಇತ್ತು. ಬಟ್ ಎನಿವೇಸ್ ವಿ ಆರ್ ನಾಟ್ ಗೋನಾ ಪುಟ್ ದಟ್. ಇವೋಟೆಕ್ ಹಾಕ್ತೀವಿ. ಬ್ಯಾಟ್ರಿ ಇದು ಹೊಸದು ಮಂಜು ಬಾಸ್. ಇದು ಬ್ಯಾಟ್ರಿ ಹೋಗ್ಬಿಟ್ಟಿತ್ತು, ವಾಟ ಹೊಸ ತೆಗ್ಸಿ ಹಾಕ್ಸ್ದೆ ನಾನು. ಆ್ಯಂಡ್ ಈ ಎಂಟೈರ್ ಸರ್ವೋ ಮೋಟ್ರ್ ಸೆಟಪ್ ತೆಗಿತೀವಿ ನೋಡಿ. ಇದೇ ಸರ್ವೋ ಮೋಟ್ರು. ಇದು ಯೂಶ್ವಲಿ ಎಲ್ಲ ಗಾಡಿನಲ್ಲೂ ಹೊಟ್ಟೋಗ್ಬಿಡುತ್ತೆ. ಒಂದು ಸರ್ಟನ್ ಟೈಮ್ ಆದಮೇಲೆ ಫಂಕ್ಷನ್ ಮಾಡಲ್ಲ ಇದು ಸರಿಯಾಗಿ. ಆವಾಗ ಇಂಜಿನ್ನಲ್ಲಿ ಇದು ಎರರ್ ಬರುತ್ತೆ. ಇವಾಗ ನೋಡಿ ಆನ್ ಮಾಡಿದ್ರೆ ನಾನು ಎರರ್ ಕೋಡ್ ಪಾಪಪ್ ಆಗುತ್ತೆ ನೋಡಿ. ಈ ಥರ ಹಂಗೆ ಆಗ್ತಾಯಿದೆ ನೋಡಿ, ಜಾಮ್ ಆಗ್ತಾಯಿದೆ ಅದು ಆ್ಯಕ್ಚುಲಿ. ಸೊ ಅದರಿಂದ ಇಲ್ಲಿ ಚೆಕ್ ಇಂಜಿನ್ ಲೈಟ್ ಬರುತ್ತೆ. ಸೊ ನಾವೇನು ಮಾಡ್ತೀರಿ ನೋಡಿ, ಗಾಡಿ ಆಫ್ ಮಾಡಿದೆ, ಹೋಗ್ಬಿಡೈತೆ ಸರ್ವೋ ಮೋಟ್ರ್. ಇದು ಎಲ್ಲ ಗಾಡೀಲೂ ಹೋಗ್ಬಿಡತ್ತೆ. ಅದೇನು ಬರೀ ನಾಟ್ ಸ್ಪೆಸಿಫಿಕ್ ಟು ದಿಸ್. ಈ ಎಂಟೈರ್ ಯೂನಿಟ್ ತೆಗೆದು ಸರ್ವೋ ಬಡಿ ಹಾಕ್ತೀವಿ. ಎರರ್ ಲೈಟ್ ಕೂಡ ಇರೋಲ್ಲ, ಈ ಫುಲ್ ಸಿಸ್ಟಮ್ಮೇ ಇರೋಲ್ಲ. ಎತ್ಬಿಡ್ತೀವಿ ಸಿಸ್ಟಮ್ನ. ಅದು ಬಂತಲ್ಲ ಹೊಸದು ಲಿಂಕ್ ಪೈಪು. ಓಕೆ, ನಮ್ಮ ಮಂಜು ಬಾಸ್ದು ಅಡ್ರೆಸ್ ಇರೋದು ಇದರಲ್ಲಿ, ನೋ ಪ್ರಾಬ್ಲಮ್. ಇದೇ ಲಿಂಕ್ ಪೈಪ್. ಲಿಂಕ್ ಪೈಪ್ ಇಷ್ಟು ಲೆಂತ್ ಇರುತ್ತೆ ಕರೆಕ್ಟ್. ಎಲ್ಲ ಪಾರ್ಟ್ಸು ಬಂದಿದೆ. ಇದೊಂದಕ್ಕೆ ವೆಯ್ಟ್ ಮಾಡ್ತಾಯಿದ್ದು. ಇದೇ ಸಿಕ್ಕಾಪಟ್ಟೆ ಟೈಮ್ ತೊಗೊಂಡಿದ್ದು ನನಗೆ. ಬೇರೆ ಎಲ್ಲನೂ ಒಂದು 3-4 ವೀಕ್ಸಲ್ಲಿ ಬಂದ್ಬಿಡ್ತು. ಇದು ಆಲ್ಮೋಸ್ಟ್ 6-7 ವೀಕ್ಸ್ ತೊಗೊಂಡ್ಬಿಡ್ತು. ಸೊ ನಾನೀಗ ಸ್ಪಿಟಿಗೆ ಹೋಗಿ ಬಂದು, ನಾನು ಸ್ಪಿಟೀಲಿ ಇದ್ದಾಗ ಬಂದಿದೆ ಇದು. ಸೊ ಅದಕ್ಕೆ ಇವಾಗ ನಾವು ಬಂದಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ವಿ. ಏನು ಸಿಂಪಲ್ ಕೆಲಸ. ಇಂಜಿನ್ ಕೇಸಿಂಗ್ ಎಲ್ಲ ಏನು ತೆಗಿಯೋ ಅವಶ್ಯಕತೆ ಇಲ್ಲ, ಯಾಕಂದರೆ ಸರ್ವಿಸ್ ಮಾಡ್ತಾಯಿಲ್ವಲ್ಲ. ಬಟ್ ಥ್ರಾಟಲ್ ಬಾಡೀಸ್ ಓಪನ್ ಮಾಡಬೇಕು.
ಸ್ಪಾರ್ಕ್ ಪ್ಲಗ್ಸ್ ಚೇಂಜ್ ಮಾಡ್ತೀವಿ. ಸ್ಪಾರ್ಕ್ ಪ್ಲಗ್ಸ್ ಕಲೆಕ್ಟ್ ಮಾಡ್ಕೊಂಡ್ರ ಮಂಜು ಬಾಸ್? ಹಾಂ ನನ್ನೇ ಬಂತು. ಸೊ ಈ ಗಾಡೀಲಿ ನಾನು ಚೆಕ್ ಮಾಡಿಸ್ದಾಗ ಒಂದು ಗೊತ್ತಾಗಿದ್ದೇನೆಂದರೆ, ತೊಗೊಂಡಾಗಿಂದ ಇವರು ಸ್ಪಾರ್ಕ್ ಪ್ಲಗ್ಸು ಚೇಂಜೇ ಮಾಡಿಲ್ಲ. 2017 ಮ್ಯಾನುಫ್ಯಾಕ್ಚರ್ಡ್ ಗಾಡಿ ಇದು. ನೆಕ್ಸ್ಟ್ ಇಯರ್ಗೆ ಆಲ್ಮೋಸ್ಟ್ 1 ವರ್ಷ ಆಗ್ಬಿಡುತ್ತೆ, 10 ವರ್ಷ ಆಗುತ್ತೆ ಗಾಡಿಗೆ, 1 ಡೆಕೆಡ್. ಬಟ್ ಸ್ಪಾರ್ಕ್ ಪ್ಲಗ್ಸ್ ಇದುವರೆಗೂ ಚೇಂಜ್ ಆಗಿಲ್ಲ. ಅದಕ್ಕೆ ಗಾಡಿ ಜರ್ಕ್ ಹೊಡಿತಾ ಇರೋದು, ಬೇರೆ ಏನು ಪ್ರಾಬ್ಲಮ್ ಇಲ್ಲ ಗಾಡಿಯಲ್ಲಿ. ಸ್ಪಾರ್ಕ್ ಪ್ಲಗ್ಸ್ ಮೋಸ್ಟ್ಲಿ ಪರ್ಫಾರ್ಮ್ ಮಾಡ್ತಿಲ್ಲ ಅದು, ಅದಕ್ಕೆ ಅದನ್ನ ಚೇಂಜ್ ಮಾಡಿ ನೋಡ್ತೀವಿ. ಇಫ್ ದ್ಯಾಟ್ಸ್ ದ ಕಲ್ಪ್ರಿಟ್, ಮೋಸ್ಟ್ಲಿ ದಟ್ ಈಸ್ ದ ಕಲ್ಪ್ರಿಟ್. ನಾನು ಅಂದ್ಕೊಂಡೆ ಏರ್ ಫಿಲ್ಟ್ರನ್ನ ಕ್ಲಾಗ್ ಆಗಿ ಸರ್ವಿಸ್ ಮಾಡಿಲ್ವೇನೋ ಅಂತ, ಬಟ್ ಅಪ್ ಟು ಡೇಟ್ ಸರ್ವಿಸ್ ಮಾಡಿದ್ದಾರೆ. ಏರ್ ಫಿಲ್ಟ್ರ್ ಕೂಡ ನೋಡ್ಬಿಡೋಣ ಇವಾಗ ಯಾವ್ದು ಹಾಕಿದ್ದಾರೆ, ಏನು ಕತೆ ಅಂತ ಗೊತ್ತಾಗುತ್ತೆ. ನೋಡಿ ಬರ ಕೂಡ ಅದು ಟೋಟಲ್ ಗ್ರಿಪ್ಸು ಮತ್ತು ಇವೋಟೆಕ್ ಬಾರೆಂಟ್ಸ್ ಹಾಕ್ಬಿಟ್ಟಿದ್ದೀವಿ ಆಲ್ರೆಡಿ. ಸಾಗದ ಕಾಣಿಸ್ತಿದೆ ಇದು. ಇನ್ಸುಲೇಷನ್ ನೋಡಿ ಡಾರ್ಲಿಂಗ್ಸ್, ಈ CBU ಗಾಡಿಗಳಿಗೆ. ಆ್ಯಕ್ಚುಲಿ ನಂದು CKD ಗಾಡೀಲಿ ಈ ಥರ ಸ್ಪಾಂಜು ಇವೆಲ್ಲ ಇರಲಿಲ್ಲ. ಪ್ಯಾಕಿಂಗ್ ನೋಡಿ, ಇವ್ರದ್ದು ಬಿಲ್ಡೇ ಬೇರೆ ಥರ. ಇವ್ರದ್ದು ಇದು ಒರಿಜಿನಲ್ ಕವಾಸಾಕಿ ಫ್ಯಾಕ್ಟ್ರಿಲೇ ಬಿಲ್ಡ್ ಆಗಿರೋ ಗಾಡಿ ಇದು. CBU. ಸೊ ನೋಡಿ, ಇದಕ್ಕೆ ಬರೋ ಹೆಡ್ಡರ್ಸು ಫುಲ್ಲು ಟೈಟೇನಿಯಮು, ಇದೆಲ್ಲ ಟೈಟೇನಿಯಮ್ ಪೀಸೇ. ನಾವೇನು ಮಾಡ್ತೀವಿ ಈಗ, ಈ ಫುಲ್ಲು ಈ ಕ್ಯಾಟ್ ಬಾಕ್ಸ್ ಸೆಂಟ್ರದ್ದು ಇದೊಂದೇ ತೆಗಿಯೋದು, ಯಾಕಂದರೆ ಎಂಡು ಮಫ್ಲರ್ ಹೆಂಗಿದ್ರು ಯಾಕಂದ್ರೆ ಎಕ್ಸಾಸ್ಟ್ ಇದೆ. ಇದನ್ನು ರೀಪ್ಲೇಸ್ ಮಾಡಿಬಿಟ್ಟು ಪೈಪು ಲಿಂಕ್ ಪೈಪ್ ಹಾಕ್ಬಿಡ್ತೀವಿ, ಅವಾಗ ಫುಲ್ ಸಿಸ್ಟಮ್ ಲೆಕ್ಕನೇ ಅದು. ಸೊ ಇದಕ್ಕೆ ಸ್ಟಾಕ್ಗೆ ಹೆಡರ್ಸ್ ಎಲ್ಲ ಟೈಟೇನಿಯಮ್ ಕೊಟ್ಟಿದೆ ನೋಡಿ, ಎಲ್ಲ ಬ್ಲೂ ಕಲರ್ ಆಗಿದೆ ಆಲ್ರೆಡಿ. ಇದೂ ಟೈಟೇನಿಯಮೇ ಇದು. ಇದೇನು ಗೊತ್ತಾ ಮಂಜು ಬಾಸ್, 2017 ಈ ಗಾಡಿ ಯಾರನ್ನ ತೊಗೊಳ್ಳೋರಿಗೆ 80,000 ರೂಪಾಯಿ ಎಕ್ಸಾಸ್ಟು ಗಿಫ್ಟ್ ಹಾಕ್ಕೊಡೋರು. ಹಾಂ, ಆ ವರ್ಷದಲ್ಲಿ ಮಾತ್ರ ಹಂಗೆ ಬಂದಿರೋದು ಎಕ್ಸಾಸ್ಟ್ ಈ ಗಾಡಿಗೆ ಇದು. ಅದಕ್ಕೆ ಬರೀ ಸ್ಟಾಕು ಇದೆ, ಓನ್ಲಿ ಸ್ಲಿಪ್ ಆನ್ ಮಾತ್ರ ಕೊಡೋರು ಗಿಫ್ಟಾಗೆ. ಸೊ ಈ ಗಾಡಿ ತೊಗೊಂಡ್ರವರು ಬರೀ ಸ್ಲಿಪ್ ಆನ್ ಮಾತ್ರ ಅದು ಹಾಕ್ಸ್ಕೊಂಡವ್ರೆ. ಇವ್ರು ಫುಲ್ ಸಿಸ್ಟಮ್ ಯಾವತ್ತೂ ಹಾಕೇ ಇಲ್ಲ ಈ ಗಾಡಿಗೆ. ಫಸ್ಟ್ ಟೈಮ್ ಅದು ಬಿಚ್ತಾ ಇರೋದು ನಾವು ಇವಾಗ. ಫೈನಲಿ ದ ಕ್ಯಾಟ್ ಬಾಕ್ಸ್ ಈಸ್ ಔಟ್. ಇದೇ ಒಂದು 3 kg ಇದೆಲ್ಲ ನೋಡಿ. ಇದರಲ್ಲಿ ಇರುತ್ತೆ ವಾಲ್ವು, ಕಾಣಿಸ್ತಾ ಇದೆ, ಓಪನ್ ಕ್ಲೋಸ್ ಆಗುತ್ತೆ ವಾಲ್ವ್. ಅಕ್ರಾಪೋವಿಚ್ ಲಿಂಕ್ ಪೈಪ್, ಇದೂ ಟೈಟೇನಿಯಮ್ ನೋಡಿ. ನಮ್ಮ ಮಂಜು ಬಾಸ್ ಎಷ್ಟು ನೀಟಾಗಿ ಗ್ಯೂಸಲ್ಲಿ ಹಾಕೊಂಡು ಅವ್ರ ಫಿಂಗರ್ ಮಾರ್ಕ್ ಕೂಡ ಬರೋಲ್ಲ ಅದರಲ್ಲಿ. ನೈಸ್. ವೆಯ್ಟ್ ಇಲ್ಲ ಗುರು, ಲಿಟ್ರಲಿ ಏನೊಂದು ಪ್ಲಾಸ್ಟಿಕ್ ಪೈಪೇ ಇದಕ್ಕಿಂತ ವೆಯ್ಟ್ ಜಾಸ್ತಿ ಇರುತ್ತೆ. ಸೊ ಇದನ್ನೇ ಸ್ಟೈನ್ಲೆಸ್ ಸ್ಟೀಲಲ್ಲಿ ಮಾಡಿದ್ರೆ ಎಷ್ಟು ವೆಯ್ಟ್ ಬರುತ್ತೆ ಗೊತ್ತಾ? ನೋಡಿ, ಇದು ಟೈಟಾನಿಯಂ, ವೆಯ್ಟೇ ಇಲ್ಲ ಇದು. ಫೆದರ್ ಲೈಟ್ ಲಿಂಕ್ ಪೈಪ್ ಇನ್ಸ್ಟಾಲ್ ಆಗೋಯ್ತು ನೋಡಿ. ಈ ಕಲರ್ಗೂ ಡಿಫ್ರೆನ್ಸ್ ಹೆಂಗಿದೆ ಅಂತ, ಯಾಕಂದರೆ ಇದು ಹೊಸದು, ಇನ್ನೂ ಹೀಟ್ ಸೈಕಲ್ ಆಗೇ ಇಲ್ಲ. ಸೊ ಇದು ಆಲ್ರೆಡಿ 7,000 ಕಿಲೋಮೀಟ್ರ್ ಹೀಟ್ ಸೈಕಲ್ ನೋಡಿದೆ. ಸೊ ಇವೆಂಚುಲಿ ಇದು ಒಂದೇ ಕಲರ್ ಆಗಿಬಿಡುತ್ತೆ. ಹೀಟ್ ಆಗ್ತಾ ಫುಲ್ ಬ್ಲೂ ಆಗುತ್ತೆ. ಆ್ಯಕ್ಚುಲಿ ಫುಲ್ ಇಲ್ಲಿ ತನಕ ಎಲ್ಲ ಬ್ಲೂ ಆಗುತ್ತೆ ನೋಡಿ. ಫುಲ್ ಸಿಸ್ಟಮ್ಮೇ ಔಟು, ಸರ್ವೋ ಬಾಡಿ. ಈಗ ಅದನ್ನು ರೀಪ್ಲೇಸ್ ಮಾಡೋದಕ್ಕೆ ಈ ಚಿಕ್ಕ ಪೀಸ್ ಹಾಕ್ತೀವಿ, ಇದನ್ನೇ ಸರ್ವೋ ಬಾಡಿ ಅನ್ನೋದು. ಇದು ಸಿಗ್ನಲ್ ಕೊಡ್ತಾ ಇರುತ್ತೆ ಗಾಡಿಗೆ ಎಲ್ಲ ಓಕೆ ಇದೆ ಅಂತ. ಸೊ ಫುಲ್ ಮೆಕ್ಯಾನಿಕಲ್ ಸಿಸ್ಟಮ್ಮೇ ಇರಲ್ಲ, ಅದನ್ನ ಪ್ಲಗ್ ಮಾಡಿಬಿಡ್ತೀವಿ, ಎರರ್ ಕೊಡೂ ಇರಲ್ಲ. ಆಲ್ಮೋಸ್ಟ್ ಎಲ್ಲ ಈ ಥರ ದೊಡ್ಡ ಬೈಕ್ಗೂ ಸರ್ವೋ ಬಾಡಿ ಮಾಡಿರ್ತಾರೆ. ಸೊ ಇದು 10R ಅಂತಲೇ ಸ್ಪೆಸಿಫಿಕ್ಕಾಗಿ ಮಾಡಿರೋದು, 10R. ಏನು ಗುರು ಸೌಂಡದು, ಕಿವಿ ಎಲ್ಲ ಗುರ್ರ್ ಅನ್ನುತ್ತಲ್ಲ. ಅದೇ ಇದು ಆ್ಯಕ್ಚುಲಿ ತುಂಬ ಲೌಡ್ ಇದೆ. ಸೊ ನೋಡಿ, ಇಲ್ಲೊಂದು 10R ಇದೆ ಆ್ಯಕ್ಚುಲಿ. ಇದರಲ್ಲಿ ಇರೋದು ಲಾಂಗ್ ಕ್ಯಾನ್ ಆರೋ ಎಕ್ಸಾಸ್ಟು. ನಮ್ಮದು ಶಾರ್ಟಿ ಅಲ್ವಾ, ತುಂಬಾ ಸೌಂಡ್ ಬರುತ್ತೆ ಆ್ಯಕ್ಚುಲಿ ಇದು. ಬಟ್ ಆ ಎರರ್ ಕೋಡು ನಮಗೆ ಇದು ಸ್ವೀಪ್ ಆಗ್ತಾ ಇಲ್ಲ ಆ ಎರರ್ ಕೋಡಿಂದ. ಹೋದ್ರೆ ಆಗುತ್ತೆ, ಮೋಸ್ಟ್ಲಿ ಒಂದು 100 ಕಿಲೋಮೀಟರ್ಸ್ ಏನೋ ಓಡಿಸ್ಬೇಕೇನೋ ಅದಕ್ಕೆ. ಕೋಡ್ ಕ್ಲಿಯರ್ ಆದರೆ ಹಾಂ, ಬರುತ್ತೆ. ಕರೆಕ್ಟ್. ಓಪನಿಂಗ್ ದ ಏರ್ ಬಾಕ್ಸ್. ಆಲ್ರೆಡಿ ಕಾಣಿಸ್ತಿದೆ BMC ಏರ್ ಫಿಲ್ಟರ್ ಇದೆ ಒಳಗಡೆ. ನಾನು ಅಂದ್ಕೊಂಡೆ ಸ್ಟಾಕಲ್ಲಿ ಏನಾದರೂ ಬಿಟ್ಬಿಟ್ಟವ್ರ ಅಂತ. ಸೊ ಈ ಸೈಡ್ ಕ್ಲೀನಾಗೇ ಇರುತ್ತೆ, ಇದ್ರ ಆಪೋಸಿಟ್ ಸೈಡೇ ನಮ್ಗೆ ಗೊತ್ತಾಗುತ್ತೆ ಗಲೀಜಾಗಿದೆ. ಕ್ಲೀನೇ ಇದೆಯಲ್ಲ.
ಅದೇ ಇವ್ರು ಲಾಸ್ಟ್ ಸರ್ವಿಸಲ್ಲಿ ಕ್ಲೀನ್ ಮಾಡಿದ್ದಾರೆ, ಆಮೇಲೆ ಓಡಿಸೇ ಇಲ್ಲ. ಸೂಪರ್. ಓಕೆ, ಕ್ಲೀನಾಗಿದೆ ಫಿಲ್ಟ್ರು, ತೊಂದರೆ ಇಲ್ಲ. ಈಗ ಮೈನ್ ಸ್ಪಾರ್ಕ್ ಪ್ಲಗ್ಸನ್ನು ನೋಡಬೇಕು. 100% ಹೋಗಿರುತ್ತೆ, ಯಾಕಂದರೆ ಒಂದು ಸರಿನೂ ಚೇಂಜ್ ಆಗಿಲ್ಲ ಗಾಡೀಲಿ ಸ್ಪಾರ್ಕ್ ಪ್ಲಗ್ಗು. ಅದೇನು ಏಜ್ ಆಗ್ತಾ ಅದ್ರದ್ದು ಕೆಪಾಸಿಟಿ ಹೊಟ್ಟೋಗುತ್ತಾ? ಸ್ಪಾರ್ಕ್ ಪ್ಲಗ್ದು ವೀಕ್ ಆಗಿರುತ್ತಲ್ಲ. ನೋಡಿ, ಟನಲ್ ಇಲ್ಲಿಂದನೇ ಬರೋದು, ಫ್ರಂಟ್ ಇಲ್ಲಿಂದ ಬರುತ್ತೆ ಏರು, ಅದೇ ಇಲ್ಲಿ ಕನೆಕ್ಟ್ ಆಗಿರೋದು ಟನಲ್. ಏರ್ ಫ್ಲೋ, ರಾಮ್ ಏರ್ ಇಂಟೇಕ್. ಸೊ ನೋಡಿ ಡಾರ್ಲಿಂಗ್ಸ್, OEM ಸ್ಪಾರ್ಕ್ ಪ್ಲಗ್ ಏನಿದೆ ಚೇಂಜೇ ಮಾಡಿಲ್ಲ ಇವತ್ತಿನ ತನಕ ಇದು. ಸೊ ದಿಸ್ ಹ್ಯಾಸ್ ರ್ಯಾನ್ ಔಟ್ ಆಫ್ ಲೈಫ್ ಆ್ಯಂಡ್ ಪರ್ಫಾರ್ಮ್ ಮಾಡ್ತಾ ಇಲ್ಲ ಇದು. ಅದಕ್ಕೆ ನಮಗೆ ಜರ್ಕಿಂಗ್ ಇಶ್ಯೂ ಬರ್ತಾ ಇರೋದು. ಅದೇ ಥ್ರಾಟಲ್ ಬಾಡಿ ಎಲ್ಲ ಕ್ಲೀನ್ ಮಾಡಿದ್ದಾರೆ, ಬಟ್ ಏನಕ್ಕೆ ಸ್ಪಾರ್ಕ್ ಪ್ಲಗ್ ಚೇಂಜ್ ಮಾಡಿಲ್ಲ ಅಂತ ಅರ್ಥ ಆಗ್ತಾ ಇಲ್ಲ ನನಗೆ. ಬಿಚ್ಚ ಇಲ್ಲ ನೋಡಿ ಇವರು. ಅದೇ ಕಡಿಮೆ ಓಡಿದೆ ಅಂತ ಹಂಗೆ ಬಿಟ್ಟಿದ್ದಾರೆ. ಬಟ್ ದೆನ್ ಇಟ್ಸ್ ಫುಲ್. ಇದು ಹೋಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ನಮಗೆ? ಹಾಂ, ಅಂದರೆ ನೋಡೋಕೆ ಹಂಗೆ ಇರುತ್ತೆ. ಹಾಂ, ಫುಲ್ ಕಾರ್ಬನ್ ಡೆಪಾಸಿಟ್ ಬೇರೆ ಆಗಿದ್ದಂಗಿದೆ ಇದ್ರ ಮೇಲೆ. ನಾರ್ಮಲ್ ಅದು. ಸೊ ಈ ಥರದ್ದು 4 ಚೇಂಜ್ ಮಾಡ್ತೀವಿ ಈಗ. ಸೊ ನಾವು ಚೇಂಜ್ ಮಾಡಲೇಬೇಕಾಗಿತ್ತಲ್ಲ ಇದನ್ನ. ಒಳ್ಳೆ ಕೆಲಸ ಆಯ್ತು, ನೆನ್ನೆನೇ ತರಿಸ್ಕೊಂಬಿಟ್ಟಿದ್ವಿ ಅದಕ್ಕೇ. ನೋಡಿ ಇಲ್ಲಿದೆ ಹೊಸದು, 4 ಸ್ಪಾರ್ಕ್ ಪ್ಲಗ್ ಇದೆ. ಸೊ ದಿಸ್ ಇಸ್ ದ ನ್ಯೂ ಒನ್, NGK ಸಿಲ್ಮಾರ್ 9B9 ಅಂತ ಬರುತ್ತೆ ಇದ್ರದ್ದು. ನೋಡಿ ಇಲ್ಲಿದೆ ಸಿಲ್ಮಾರ್ 9B9 NGK ಇರಿಡಿಯಮ್ ಸ್ಪಾರ್ಕ್ ಪ್ಲಗ್ಸ್. ಸೊ ಹೊಸದು ಈ ಥರದ್ದು 4 ಇದೆ. ಚೇಂಜ್ ಮಾಡಿಬಿಡ್ತೀವಿ ಈಗ ಎಲ್ಲ ಸ್ಪಾರ್ಕ್ ಪ್ಲಗ್ಸ್. ನೋಡಿ 4 ಸ್ಪಾರ್ಕ್ ಪ್ಲಗ್ ಹಳೇದು. ಸೊ ಈಗ ಬರೋ ಎಲ್ಲ ಗಾಡೀಲಿ ರೈಡ್ ಬೈ ವಯರ್ ಅಂತ ಏನು ಹೇಳ್ತೀವಿ, ನಮ್ಮ ಕವಾಸಾಕಿಯವರು ಆ ಟೈಮ್ನಲ್ಲೇ ರೈಡ್ ಬೈ ವಯರ್ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ವಯರ್ ಇಲ್ಲ, ಸ್ಟಿಲ್ ಕೇಬಲೇ ಇರೋದು. ನೋಡಿ ಇವಾಗ ಥ್ರಾಟಲ್ ಓಪನ್ ಮಾಡಿದ್ರೆ ಇಲ್ಲಿ ಓಪನ್ ಆಗ್ತಿದೆ ಥ್ರಾಟಲ್ಲು. ಬಟ್ ಇದು ಡೈರೆಕ್ಟಾಗಿ ವಾಲ್ಸ್ನ ಓಪನ್ ಮಾಡಲ್ಲ, ಇದು ಜಸ್ಟ್ ಇದಕ್ಕೆ ಸಿಗ್ನಲ್ ಕೊಡ್ತಾ ಇದೆ. ಇಲ್ಲಿ ಆ್ಯಕ್ಚುಲಿ ಮೋಟ್ರ್ ಇದೆ, ಈ ಮೋಟ್ರು ಇದನ್ನು ಓಪನ್ ಕ್ಲೋಸ್ ಮಾಡುತ್ತೆ. ಇದನ್ನು ಎಲೆಕ್ಟ್ರಾನಿಕ್ ಥ್ರಾಟಲ್ ವಾಲ್ವ್ ಅಂತಾರೆ. ರೈಡ್ ಬೈ ವಯರೇ, ಬಟ್ ವೈರ್ ಅಲ್ಲ, ಸ್ಟಿಲ್ ಕೇಬಲ್ ಆಪರೇಟೆಡ್. ಎರಡೂ ಇದೆ ಇದರಲ್ಲಿ. ಸೊ ಕೇಬಲ್ಲು ಇದೆ, ರೈಡ್ ಬೈ ವೈರ್ ಟೆಕ್ನಾಲಜಿನೂ ಇದೆ. ಇದನ್ನು ಎಲೆಕ್ಟ್ರಾನಿಕ್ ಥ್ರಾಟಲ್ ವಾಲ್ವ್ ಅಂತಾರೆ. ಇವಾಗ ಏನು ಮಾಡ್ತಾವ್ರೆ, ಇದನ್ನು ಫುಲ್ ಎಲಿಮಿನೇಟ್ ಮಾಡಿಬಿಡ್ತಾರೆ. ಇಲ್ಲಿಂದನೇ ಡೈರೆಕ್ಟಾಗಿ ಇದಕ್ಕೆ ವೈರ್ ಬರುತ್ತೆ ಅಷ್ಟೇ, ಕೇಬಲ್ ಇರೋಲ್ಲ. ಬಟ್ ಇದರಲ್ಲಿ ಎರಡೂ ಇದೆ, ಎಲೆಕ್ಟ್ರಾನಿಕ್ ಥ್ರಾಟಲ್ ವಾಲ್ವ್. ಸೊ ಟ್ಯಾಂಕಲ್ಲಿ ಇದ್ದಿದ್ದು ಹಳೆ ಪೆಟ್ರೋಲ್ ಎಲ್ಲ ತೆಗಿತಾ ಇದ್ದೀವಿ, ಬಿಕಾಸ್ ವಿ ಡೋಂಟ್ ನೋ ಇಫ್ ಇಟ್ಸ್ ನಾರ್ಮಲ್ ಫ್ಯೂಯಲ್ ಆರ್ ಹೈ ಆಕ್ಟೇನ್ ಏನಂತ ಗೊತ್ತಿಲ್ಲ. ನಾನು 100 ಆಕ್ಟೇನ್ ತಂದಿದ್ದೀನಿ. ಬುಲೆಟ್ಗೆ ಹಾಕ್ಬಿಡೋಣ ಹಂಗೆ ಡೈರೆಕ್ಟಾಗೆ. ಹಾಂ, ಅಲ್ಲ ಹಳೆ ಪೆಟ್ರೋಲ್ ಅನಿಸುತ್ತೆ ತುಂಬ. ಅದೇನು ಒಳ್ಳೆ ನೀರು ಕಲರ್ ಇದೆ ಇದು. ಸೊ ಅಲ್ಲಿದೆ ನೋಡಿ 5 ಲೀಟರ್ಸ್ ಆಫ್ 100 ಆಕ್ಟೇನ್. 5 ಲೀಟ್ರ್ ಇರೋದು, ಪ್ಯೂರ್ ಪೆಟ್ರೋಲ್, 0 ಎಥನಾಲ್, 100 ಆಕ್ಟೇನ್ ಪೆಟ್ರೋಲ್. ಹೊಸ ಸ್ಪಾರ್ಕ್ ಪ್ಲಗ್ಸ್, ಹೊಸ ಫ್ಯೂಯಲಲ್ಲಿ ಆನ್ ಮಾಡಿ ನೋಡೋಣ.
ಗರ್ಜಾನೆ ಬ್ರೋ, ವಾಪಸ್ ಗರ್ಜಾನೆ ನೋಡಿ, ರೋಲಿಂಗ್. ಓ ಸ್ಪಾರ್ಕ್ ಬರ್ತಾ ಇದೆ ಇವಾಗ, ಫ್ಲೇಮ್ಸ್ ಸ್ಟಾರ್ಟ್ ಆಯ್ತು. ನೆಕ್ಸ್ಟ್ ಲೆವೆಲ್. ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿದೆ. RCS 19 ಕೋರ್ಸಾ ಕೊಡ್ತಾ ಕೂಡ ಇನ್ಸ್ಟಾಲ್ ಮಾಡಿಬಿಟ್ವಿ. ಸೊ ಫ್ರಂಟ್ ಎಂಡ್ ಫುಲ್ ಕ್ಲೀನ್ ಆಗೋಯ್ತು. ಈಗ ವಿಂಡ್ಶೀಲ್ಡ್ ಒಂದು ಬಾಕಿ ಇದೆ, ವಿಂಡ್ಶೀಲ್ಡ್ ಒಂದು ಚೇಂಜ್ ಮಾಡಬೇಕು. ಬಿಟ್ಟರೆ ಈಗ ರೇರ್ ಟೈಲ್ ಟೈಡಿ ತೆಗಿತಾ ಇದ್ದೀವಿ, ಫುಲ್ ಅಸೆಂಬ್ಲಿನೇ ಬಿಚ್ಚಿಬಿಡ್ತೀವಿ. ಚೆನ್ನಾಗಿಲ್ಲ ಅದು. ಇದು ಆ್ಯಕ್ಚುಲಿ ಸ್ಟಾಕ್ ಲೈಟ್ಸ್, ಆ್ಯಕ್ಚುಲಿ ಇಂಡಿಕೇಟರ್ಸು ಇದೇನು ಸ್ಟಾಕ್ ಫೆಂಡ್ರಲ್ಲಿ ಬರುತ್ತೆ ಅದು ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಇದು. ಲಾಸ್ಟ್ ಟೈಮ್ ನಮ್ಮ ಗಾಡಿಯಲ್ಲಿ KTM ಇಂಡಿಕೇಟರ್ ಹಾಕಿದ್ರು ಮಂಜು ಅವರು, ಬಟ್ ಈ ಸತಿ ಫುಲ್ ಅಸೆಂಬ್ಲಿನೇ ತೆಗಿತಾ ಇದ್ದೀವಿ. ಇಲ್ಲಾಂದರೆ ಹುಲಿ ಕಾಣಿಸಲ್ಲ, ಕೆಳಗಡೆ ಇರೋ ಹುಲಿ. ಸೊ ಇದು ಫ್ರಂಟ್ ನಂಬರ್ ಪ್ಲೇಟು. ಇದ್ರದ್ದು ಕ್ಲ್ಯಾಂಪ್ ಬೇರೆ ಥರ ಇದೆ. ನಂದು ಹಳೆ 10R ಕ್ಲ್ಯಾಂಪು ಇಲ್ಲಿ ಫಿಟ್ ಆಗೋದು. ಆ್ಯಕ್ಚುಲಿ ಮಿರರ್ದು ತೆಗ್ದು ಅಲ್ಲಿ ಹಾಕಬೇಕಾಗಿತ್ತು. ದೊಡ್ಡದಿತ್ತು ಆ್ಯಕ್ಚುಲಿ ಕ್ಲ್ಯಾಂಪ್, ಅದು ವೆಯ್ಟ್ ಇತ್ತು ಅದು. ಇದೇನಿಲ್ಲ, ಜಸ್ಟ್ 2 ಬೆಂಡ್ ಕೊಟ್ಟವನಷ್ಟೇ ನೋಡಿ. ಇದು ಇಲ್ಲ ಆಗುತ್ತೆ, ಹಿಂಗೆ ಇಲ್ಲಿ ಫಿಟ್ ಆಗುತ್ತೆ ಇದು. ಬಟ್ ಐ ಆಮ್ ನಾಟ್ ಶೋರ್, ನಾನು ಇದನ್ನು ಹಾಕ್ತೀನೋ ಇಲ್ವೋ ಗೊತ್ತಿಲ್ಲ, ನೋಡ್ತಾ ಇದ್ದೀನಿ. ನಂಬರ್ ಸಖತ್ತಾಗಿದೆ, ಸೊ ಹಾಕಿದ್ರೆ ಒಂಥರ ಚೆನ್ನಾಗಿರುತ್ತೆ. 9999 ನೋಡಿ. ಟೈಲ್ ಟೈಡಿ ಇಲ್ಲ ಇವಾಗ, ಇದೇ ಲುಕ್ ಈ ಗಾಡಿ. ಇದರಲ್ಲಿ ಇದ್ದಿದ್ದು MR, ಸೊ ನಾನು WRS ಹಾಕ್ಸ್ತಾ ಇದ್ದೀನಿ. WRS ಆ್ಯಕ್ಚುಲಿ ತುಂಬ ಚೆನ್ನಾಗಿರೋದು, ದೊಡ್ಡದು ಅದು ಟನಲ್ಲು. MRನೇ ಆ್ಯಕ್ಚುಲಿ ದೊಡ್ಡದು, ಇದಕ್ಕಿಂತ ಚೆನ್ನಾಗಿದೆ ಅದು, ಇನ್ನೂ ವೈಡು, ಇನ್ನೂ ದೊಡ್ಡದು ಅದು. ನನ್ನ ಹೈಟ್ಗೆ ದೊಡ್ಡ ವಿಂಡ್ಶೀಲ್ಡ್ ಇದ್ದಷ್ಟು ನನಗೆ ಈಸಿ ಓಡಿಸೋಕ್ಕೆ. ಒಂದು ರೌಂಡು ನೀರು ಹಾಕ್ಬಿಟ್ಟು ಹುಲಿಗೆ ಪ್ರೋಕ್ಷಣೆ ಮಾಡಿಬಿಟ್ಟು ಶುರು ಮಾಡೋಣ ಜರ್ನಿ. ಎಲ್ಲ ರೆಡಿ ಇದೆ ಗಾಡಿ ಈಗ. ಸೊ ಬ್ರೇಕ್ ಫ್ಲೂಯಿಡ್ ಎಲ್ಲ ಚೇಂಜ್ ಮಾಡಿದ್ವಲ್ಲ, ಅಕಸ್ಮಾತ್ ಏನಾದರೂ ಇದ್ದರೆ, ಅದು ಏನು ಇದ್ರೂ ನಮಗೆ ಏನು PPF ಪ್ರೊಟೆಕ್ಟ್ ಆಗುತ್ತೆ. ಆದರೂ ಸ್ಟೈನ್ಸ್ ಉಳ್ಕೊಬಾರ್ದು ಅಂದ್ಬಿಟ್ಟು ನೀರು ಹಾಕಿ ಒಂದು ರೌಂಡ್ ವೈಪ್ ಮಾಡಿಬಿಡ್ತೀವಿ. ನಮ್ಮ ಮೋಟ್ರಾಡಲ್ಲಿ ಕೆಲಸ ಅಂದರೆ ಪಕ್ಕಾ ಕೆಲಸ ಆಗಿರು, ನೆಕ್ಸ್ಟ್ ಲೆವೆಲ್ ಕೆಲಸ. ಸೊ ಮಂಜು ಬಾಸ್ ಒಂದು ಸ್ಪಿನ್ ಹೋಗಿ ಬರ್ತಾರೆ ಟು ಚೆಕ್ ಇಫ್ ಇಟ್ಸ್ ಆಲ್ ರೈಟ್. ಕ್ರೇಜಿ ಸೌಂಡ್ ಮಾತ್ರ. ನಮ್ಮ ಡಾರ್ಲಿಂಗ್ಸ್ ಬರೋ ಇದ್ದಾರೆ ಇಲ್ಲಿ. ಏನು ಬ್ರೋ ನಿಮ್ಮ ಹೆಸರು? ನಿಮ್ಮ ಹೆಸರು ಬ್ರೋ? ನೋಡಿ ಇವ್ರದ್ದು RX 135 ಇದೆ ಇಲ್ಲಿ, ಡ್ರ್ಯಾಗನ್. ಜಸ್ಟ್ ಈಗ ಓಡಿದೆ, ಸಗದಾಗಿದೆ ಗುರು ಗಾಡಿ. ನಮ್ಮ ಬ್ರೋ, ನಮ್ಮ ಮಂಜು ಬೈದು ಒಳಗಡೆ ಇದೆ ನೋಡಿ, ಗೋಲ್ಡ್ ಅಲಾವೀಸ್ ಸಗದಾಗಿದೆ. ಬಂತು ಗಾಡಿ ವಾಪಸ್. ವಾಟ್ಸ್ ದ ಫೀಡ್ಬ್ಯಾಕ್? ಜರ್ಕಿಂಗ್ ಏನಿಲ್ವಾ? ಕ್ರೇಜಿ ಹೌದಾ? ಹಂಗೆ ಡೈರೆಕ್ಟ್ ತೊಗೊಂಡೋಗ್ಬಿಡ್ತೀನಿ, ಇನ್ನೇನು ನೋಡ್ಸೋದು. ಭಾಳ ಟೈಮ್ ಆಗ್ಬಿಡುತ್ತೆ. ನೀವು ಹೇಳಿದ್ದೀರ ಅಂದಮೇಲೆ ಮುಗೀತು. ಆಲ್ ಗುಡ್. ಗ್ರೋಲು ಮಿಸ್ ಮಾಡ್ಕೊಂಡು ಎಷ್ಟು ವರ್ಷಗಳಾಗೋಗಿತ್ತು. ಸೌಂಡ್ ಮಾತ್ರ ಬ್ರೋ. ಕೊಡ್ತೀನಿ. ಇನ್ನೂ ಎಲ್ಲೂ ಹಾಕೋಕೆ ಹೋಗ್ಬೇಡಿ ಈ ವಿಡಿಯೋ, ಯಾಕಂದರೆ ನಾನೇ ಇನ್ನೂ ಎಲ್ಲೂ ಪೋಸ್ಟ್ ಮಾಡಿಲ್ಲ ಅಟ್ ದಿಸ್ ಪಾಯಿಂಟ್. ನಮಸ್ಕಾರ. ಅಯ್ಯೋ ಇನ್ನೂ ಎಲ್ಲೂ ಹಾಕೋಕೆ ಹೋಗ್ಬೇಡಿ ಯಾರನ್ನು, ಓಕೆನಾ? ನಾನು ಹಾಕಿದ್ಮೇಲೆ ನೀವು ಹಾಕಿ, ಪರವಾಗಿಲ್ಲ. ಬ್ಯಾಚ್ ಬರ್ತಾಯಿದ್ದೆ ಒಂದೊಂದೇ. ಇನ್ನೇನು ಬ್ರೋ ತೊಗೊಳ್ಳೋಣ. ಮಾಡೋಣ ಹಂಗಾರೆ. ಓಕೆ ಬಾಯ್.